ರೆಕಾರ್ಡ್ ಬೇಸ್ಡ್ ಡೇಟಾ ಮಾಡೆಲ್ಸ್. ನಿಮಗೆ ಆಬ್ಜೆಕ್ಟ್ ಬೇಸ್ಡ್ ಡೇಟಾ ಮಾಡೆಲ್ಸ್, ರೆಕಾರ್ಡ್ ಬೇಸ್ಡ್ ಡೇಟಾ ಮಾಡೆಲ್ಸ್ ಅಂತ ಎರಡು ಮೇಜರ್ ಕ್ಯಾಟಗರಿ ಇದೆ ಡೇಟಾ ಮಾಡೆಲ್ಸ್ನಲ್ಲಿ. ಆ್ಯಕ್ಚುಲಿ ಡೇಟಾ ಮಾಡೆಲ್ ಅಂದರೆ ಇಟ್ಸ್ ದಿ ಸ್ಟ್ರಕ್ಚರ್ ಆಫ್ ದಿ ಡೇಟಾ ಬೇಸ್. ಹೇಗಿರುತ್ತೆ ದಿ ಸ್ಟ್ರಕ್ಚರ್ ಆಫ್ ಡೇಟಾ ಬೇಸ್? ಸ್ಟ್ರಕ್ಚರ್ ಯೂಶುವಲಿ DDL ಕಮ್ಯಾಂಡ್, ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ DDL ಕಮ್ಯಾಂಡ್ ಯೂಸ್ ಮಾಡ್ತೀವಲ್ಲ, ಕ್ರಿಯೇಟ್ ಟೇಬಲ್ ನೇಮ್, ಆಗ ಡೇಟಾ ಟೈಪ್, ಸೈಜ್ ಎಲ್ಲ ಮೆನ್ಷನ್ ಮಾಡ್ತೀವಲ್ಲ, ಅದೇ ಆ್ಯಕ್ಚುಲಿ ಸ್ಟ್ರಕ್ಚರ್. ಅದರದ್ದು ಲಾಜಿಕಲ್ ಫಾರ್ಮ್ ಆಫ್ ದಿ ಸ್ಟ್ರಕ್ಚರ್, ಅದನ್ನು ರೆಕಾರ್ಡ್ ಬೇಸ್ಡ್ ಡೇಟಾ ಮಾಡೆಲ್ಸ್ ಅಂತ ಹೇಳ್ತಾರೆ. According to this definition, these data models are based on application and user levels of data. They are modeled considering the logical structure of the objects in the database. Logical structure of the objects. Objects andre illi entity name, each entity nalli column name ಅಥವಾ domain name ಇರುತ್ತೆ. ಆ ಕಾಲಮ್ ನೇಮ್ಗೆ ಈಚ್ ಕಾಲಮ್ ನೇಮು ವೇರಿಯೇಬಲ್ ರೀತಿ ಡಿಕ್ಲರೇಷನ್ ಆಗಿರುತ್ತೆ ಯೂಸಿಂಗ್ ಡೇಟಾ ಟೈಪ್ ಆ್ಯಂಡ್ ಸೈಜ್ ಮತ್ತು ಕನ್ಸ್ಟ್ರೇಂಟ್ಸ್. ದಿಸ್ ಮಾಡೆಲ್ ಡಿಫೈನ್ಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಡೇಟಾ ಇನ್ ದಿ ಎಂಟಿಟೀಸ್. ಡೇಟಾ ಇನ್ ದಿ ಎಂಟಿಟೀಸ್ ಅಂತಂದರೆ, ಎಂಟಿಟಿ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಅಕಾರ್ಡಿಂಗ್ ಟು ರಿಲೇಷನಲ್ ಮಾಡೆಲ್ ನಿಮ್ಗೆ ಗೊತ್ತಿದೆ, ಎಂಟಿಟಿ ಅಂತಂದರೆ ಟೇಬಲ್. ರಿಲೇಷನಲ್ ಮಾಡೆಲಲ್ಲಿ ಏನು ನಾವು ಟೇಬಲ್ ಅಂತ ಹೇಳ್ತೀವಿ, ಟೇಬಲ್ ನೇಮು, ಅದೇ ER ಮಾಡೆಲಲ್ಲಿ ಎಂಟಿಟಿ ಒಳಗೆ ಇರೋ ವ್ಯಾಲ್ಯೂಸ್ ಅಂದರೆ ಕಾಲಮ್ ನೇಮ್ ಅಲ್ಲ, ಅದರೊಳಗೆ ನೀವು ಏನು ವ್ಯಾಲ್ಯೂಸ್ ಇಟ್ಟಿರ್ತೀರ. ಸಪೋಸ್ ಎಂಪ್ಲಾಯಿ ID 222 ಅಂತ ಇಟ್ಟಿದ್ದೀರ, ಆ 222 ವ್ಯಾಲ್ಯೂ. EMP-ID ಅನ್ನೋದು ಕಾಲಮ್ ನೇಮ್. ಎಂಪ್ಲಾಯಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಎಂಟಿಟೀಸ್ ಆರ್ ರಿಲೇಟೆಡ್ ಟು ಈಚ್ ಅದರ್ ಬೈ ಮೀನ್ಸ್ ಆಫ್ ಡಿಪಾರ್ಟ್ಮೆಂಟ್. This minute level of relationship is defined in the record-based data models. ಡಿಪಾರ್ಟ್ಮೆಂಟ್ ಇದ್ರೇನೆ ಎಂಪ್ಲಾಯಿ, ಆ ಡಿಪಾರ್ಟ್ಮೆಂಟ್ಗೆ ಡೈಲಿ ಎಂಪ್ಲಾಯಿ ಬರೋದು. ರಿಲೇಷನ್ಶಿಪ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಂಪ್ಲಾಯಿ ವರ್ಕ್ಸ್ ಫಾರ್, ಈ ರೀತಿ ಬರುತ್ತೆ. ಇದು ರಿಲೇಷನ್ಶಿಪ್ಸ್ ಟಾಪಿಕಲ್ಲಿ ನೋಡಿದ್ದೀರಾ. ಈ ರೀತಿ ರಿಲೇಷನ್ಶಿಪ್ಪು ಅದರದ್ದು ಸ್ಟ್ರಕ್ಚರ್ ಡಿಫೈನ್ ಮಾಡೋದು ರೆಕಾರ್ಡ್ ಬೇಸ್ಡ್ ಡೇಟಾ ಮಾಡೆಲ್ಸ್. We will not be able to get the mapping at this object based data models. ನೋಡೋಣ ಈಗ 3 types of record based data models ಅಂತ ಇದೆ. ಯಾವ್ದ್ಯಾವುದು? ಹೈರಾರ್ಕಿಕಲ್, ನೆಟ್ವರ್ಕ್ ಮಾಡೆಲ್, ರಿಲೇಷನಲ್ ಡೇಟಾ ಮಾಡೆಲ್. ಈ ಮೂರೂ ನಿಮಗಿದೆ ಸಿಲೆಬಸ್ಸಲ್ಲಿ. ಈ ಮೂರು ನಾನು ಆಗಲೇ ಹೇಳ್ದಾಗೆ ಮೇಜರ್ 2 ಕ್ಯಾಟಗರೀಸ್ ಬರುತ್ತೆ: ಆಬ್ಜೆಕ್ಟ್ ಬೇಸ್ಡ್ ಡೇಟಾ ಮಾಡೆಲ್, ರೆಕಾರ್ಡ್ ಬೇಸ್ಡ್ ಡೇಟಾ ಮಾಡೆಲ್. ರೆಕಾರ್ಡ್ ಬೇಸ್ಡ್ ಡೇಟಾ ಮಾಡೆಲಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಹೈರಾರ್ಕಿಕಲ್, ನೆಟ್ವರ್ಕ್ ಆ್ಯಂಡ್ ರಿಲೇಷನಲ್ ಡೇಟಾ ಮಾಡೆಲ್ ಬರುತ್ತೆ. ನೆಕ್ಸ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾ ಮಾಡೆಲ್ ಕ್ಯಾಟಗರಿನಲ್ಲಿ ER ಮಾಡೆಲ್ ಬರುತ್ತೆ. ER ಮಾಡೆಲ್ ನಿಮ್ಗೆ ಆಲ್ರೆಡಿ ಆಗಿದೆ. ರೈಟ್ ಎ ನೋಟ್ ಆನ್ ರೆಕಾರ್ಡ್ ಬೇಸ್ಡ್ ಡೇಟಾ ಮಾಡೆಲ್ಸ್ ಅಂತ ಕೇಳಿದ್ರು. ಆ ರೀತಿ ಕ್ವೆಶನ್ ಕೇಳಿದಾಗ ಅವ್ರು ಸ್ಪೆಸಿಫಿಕ್ ಆಗಿ ಹೈರಾರ್ಕಿಕಲ್, ನೆಟ್ವರ್ಕ್, ರಿಲೇಷನಲ್ ಅಂತ ಕೇಳಲ್ಲ. ಇವಾಗ ಅದು ಅಸಂಪ್ಷನ್ ಮಾಡ್ಕೋಬೇಕು. ರೆಕಾರ್ಡ್ ಬೇಸ್ಡ್ ಮಾಡೆಲ್ಸ್ ಅಂದರೆ ಈ ಮೂರು ಬರುತ್ತೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್ಸ್ ಅಂತಂದರೆ ER ಮಾಡೆಲ್ ಬರುತ್ತೆ ಅಂತ. ಇಲ್ಲ ಡೈರೆಕ್ಟ್ ಕ್ವೆಶನ್ಸು ರೈಟ್ ಎ ನೋಟ್ ಆನ್ ಹೈರಾರ್ಕಿಕಲ್ ಮಾಡೆಲ್ ಆರ್ ಆನ್ ನೆಟ್ವರ್ಕ್ ಮಾಡೆಲ್ ಅಂತ. ಮೇಯ್ನಾಗಿ ನೀವು ಇಲ್ಲಿ ಕವರ್ ಮಾಡಬೇಕಾಗಿರೋದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಷ್ಟೇ. ನಿಮ್ಮ ಸಿಲೆಬಸ್ಸಲ್ಲೂ ಹಾಗೇ ಇದೆ. ಯೂಶಲಿ ಎಲ್ಲ ಸಿಲೆಬಸ್ಸಲ್ಲೂ ಹಾಗೇ ಇರುತ್ತೆ. ಹೈರಾರ್ಕಿಕಲ್, ನೆಟ್ವರ್ಕ್ ಮಾಡೆಲ್ದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ಸೇ ಕೇಳೋದು, ಈವನ್ ಫಾರ್ ರಿಲೇಷನಲ್ ಆ್ಯಂಡ್ ER ಮಾಡೆಲ್. ಬಟ್ ರಿಲೇಷನಲ್ ಆ್ಯಂಡ್ ER ಮಾಡೆಲ್ಲು ಅದು ಕರೆಂಟ್ ಮಾಡೆಲ್ ಆಗಿರೋದ್ರಿಂದ ಎಕ್ಸ್ಪ್ಲನೇಷನ್, ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಆ ರೀತಿನೂ ಕೇಳ್ತಾರೆ. ಆದರೆ ಹೈರಾರ್ಕಿಕಲ್, ನೆಟ್ವರ್ಕ್ಗೆ ಮಸ್ಟ್ ಆ್ಯಂಡ್ ಶುಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ಸೇ ಬರಿಬೇಕು. ಈಗ ನೋಡೋಣ ಏನು ಹೈರಾರ್ಕಿಕಲ್ ಡೇಟಾ ಮಾಡೆಲ್ ಅಂತ. ದೆನ್ ವಿ ವಿಲ್ ಮೂವ್ ಆನ್ ಟು advantages and disadvantages. Imagine we have to create a database for a company. ಇದೇ ನಾನು ಯಾವಾಗಲೂ ಯೂಶಲಿ ER ಮಾಡೆಲಲ್ಲಿ ಯಾವುದರಲ್ಲೇ ಇರ್ಬೋದು ಹೇಳೋದು. ನಾನು ಆಲ್ರೆಡಿ ಟೇಬಲ್ ನಿಮ್ಗೆ ಕೊಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಕಂಪ್ನಿನಲ್ಲಿ ಏನು ಮಾಡ್ತಾರೆ, ಆ ಡೇಟಾಬೇಸ್ಗೆ ಟೇಬಲ್ ನೇಮ್ ಏನಿರಬೇಕು, ಯಾವ ಒಂದು ಒರಾಕಲ್ ಯೂಸ್ ಮಾಡಬೇಕಾ, ಆಕ್ಸೆಸ್ ಯೂಸ್ ಮಾಡಬೇಕಾ, ಅದೆಲ್ಲ ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡ್ತಾರೆ.
ಕಂಪ್ನೀಸಲ್ಲಿ. ಮತ್ತು ಟೇಬಲ್ ಎಷ್ಟು ಟೇಬಲ್ ಇರಬೇಕು, ಟೇಬಲ್ ನೇಮ್ ಏನಿರಬೇಕು, ಅದರಲ್ಲಿ ಎಂಟಿಟೀಸ್ ಏನಿರಬೇಕು, ಮತ್ತು ಅದಕ್ಕೆ ಡೇಟಾ ಟೈಪ್ಸ್ ಏನಿರಬೇಕು, ಇದೆಲ್ಲ ಅವರು ಡಿಸೈಡ್ ಮಾಡೋ ಅಂಥದ್ದು. ಈಗ ಒಂದು ಕಂಪ್ನಿಗೆ ಒಂದು ಡೇಟಾಬೇಸ್ ಮಾಡಬೇಕು. ಆ ಕಂಪ್ನಿಗೆ ಡೇಟಾಬೇಸ್ ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿದೆ, ಅದಕ್ಕೆ ಡೇಟಾಬೇಸ್ ಡೆವಲಪ್ ಮಾಡ್ತಿದ್ದಾರೆ. ಏನು ಎಂಟಿಟೀಸ್ ಅಂದರೆ ಟೇಬಲ್ ನೇಮ್ಸ್ ಏನು ಇಡಬೇಕು ಅಂತ ಅವ್ರು ಡಿಸ್ಕಷನ್ ಮಾಡ್ತಿದ್ದಾರೆ. ಡಿಸಿಷನ್ ಆಯಿತು, ಡಿಪಾರ್ಟ್ಮೆಂಟ್, ಸಪ್ಲೈಯರ್, ಎಂಪ್ಲಾಯೀಸ್, ಎಷ್ಟು ಪ್ರಾಜೆಕ್ಟ್ಗಳಿದೆ ಆ ಕಂಪ್ನಿಗೆ, ಎಲ್ಲ ಪ್ರಾಜೆಕ್ಟ್ ನೇಮ್ಗೂ ಒಂದೊಂದು ಟೇಬಲ್ ನೇಮ್ ಹಾಕಿಟ್ಟಿದ್ದಾರೆ. ಇದೆಲ್ಲ ಎಂಟಿಟೀಸ್ ಆಯಿತು. ಎಂಟಿಟೀಸ್ ಅಂದರೆ ಟೇಬಲ್ ನೇಮ್ಸ್ ಆಯಿತು ಅವರು ಒಂದು ಕಂಪ್ನಿಗೆ ಡೇಟಾಬೇಸ್ ಮಾಡ್ತಿರೋದಕ್ಕೆ. we need to take care of. If we observe each of the entity, they have parent-child relationship. ಇದು ಮೇನ್ ಪಾಯಿಂಟು, ನೀವು ಹಾಕ್ಲೇಬೇಕು ಹೈರಾರ್ಕಿಕಲ್ ಡೇಟಾ ಮಾಡೆಲ್. ಪೇರೆಂಟ್-ಚೈಲ್ಡ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಎಂಟಿಟೀಸ್, ಅಂದರೆ ಬಿಟ್ವೀನ್ ದಿ ಟೇಬಲ್ ನೇಮ್ಸ್. ನಾವೊಂದು ಸ್ಟ್ರಾಂಗ್ ಎಂಟಿಟಿ, ವೀಕ್ ಎಂಟಿಟಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸ್ಟ್ರಾಂಗ್ ಎಂಟಿಟಿ ಅಂದರೆ ಎಂಪ್ಲಾಯಿ ಟೇಬಲ್ ಆಗುತ್ತೆ. ವೀಕ್ ಎಂಟಿಟಿ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಎಂಪ್ಲಾಯಿ ಮೇಲೆ ಡಿಪೆಂಡ್ ಆಗಿರೋರು ಡೀಟೇಲ್ಸು ಆಫೀಸ್ ಅವ್ರು ಇರ್ತಾರಲ್ಲ, ಆ ಎಂಪ್ಲಾಯಿ ಆಫೀಸ್ ಅವರು ಡಿಪೆಂಡೆನ್ಸ್ ಟೇಬಲ್ಲು. ಆ ಡಿಪೆಂಡೆನ್ಸ್ ಟೇಬಲ್ಲು ಎಂಪ್ಲಾಯಿ ಅನ್ನೋ ಟೇಬಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಂಪ್ಲಾಯಿನ ಇಲ್ಲ ಅಂದರೆ ಡಿಪೆಂಡೆನ್ಸ್ ಅನ್ನೋ ಟೇಬಲ್ಗೆ ಅರ್ಥನೇ ಇಲ್ಲ. ಯಾವಾಗ ಎಂಪ್ಲಾಯಿ ಕ್ವಿಟ್ ಮಾಡ್ತಾನೆ ಆರ್ಗನೈಸೇಷನ್ನು, ಡಿಪೆಂಡೆನ್ಸ್ ಟೇಬಲ್ಲು ತೆಗ್ದಾಕ್ಬಿಡ್ತಾರೆ. ಎಂಪ್ಲಾಯಿ ಟೇಬಲ್ ಓಲ್ಡ್ ಎಂಪ್ಲಾಯಿ ಅಂತ ಇಟ್ಕೊಂಡಿರ್ಬೋದು, ಆದರೆ ಡಿಪೆಂಡೆನ್ಸ್ ಟೇಬಲ್ ತೆಗ್ದಾಕ್ತಾರೆ. ಸೊ ದಟ್ ಟೇಬಲ್ ಈಸ್ ಡಿಪೆಂಡೆಂಟ್ ಆನ್ ದಿಸ್ ಟೇಬಲ್. ಅದನ್ನು ಪೇರೆಂಟ್ ಅಂತ ಹೇಳ್ತಾರೆ. ಯಾವುದು ಡಿಪೆಂಡ್ ಆಗಿದೆ ಅದನ್ನು ಚೈಲ್ಡ್ ಟೇಬಲ್ ಅಂತ ಹೇಳ್ತಾರೆ. ವಿ ಕ್ಯಾನ್ ಡಿಸೈನ್ ದೆಮ್ ಲೈಕ್ ವಿ ಡೂ ಆನ್ಸೆಸ್ಟ್ರಲ್ ಹೈರಾರ್ಕಿ. ಸೊ ಈ ರೀತಿ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಇದ್ದಾಗ ಪೇರೆಂಟ್ ಇಸ್ ದಿ ಸ್ಟ್ರಾಂಗ್ ಎಂಟಿಟಿ ಅಂದರೆ ಅದನ್ನು ಮೇಲ್ಗಡೆ ಇಟ್ಟು ಡಿಸೈನಿಂಗಲ್ಲಿ ನಾವು ಡೌನ್ ಸೈಡಲ್ಲಿ ವೀಕ್ ಎಂಟಿಟಿ ಯಾವುದಿದೆ, ವೀಕ್ ಟೇಬಲ್, ಡಿಪೆಂಡೆಂಟ್ ಟೇಬಲ್, ಅದನ್ನು ಡೌನ್ ಸೈಡಲ್ಲಿ ತೋರಿಸ್ಬೋದು. ಈ ರೀತಿ ಒನ್ ಬೈ ಒನ್ ತೋರಿಸ್ಕೋದಾಗ ಇಟ್ ಕ್ರಿಯೇಟ್ಸ್ ಆನ್ ಹೈರಾರ್ಕಿ ಅಂದರೆ ಒಂದ್ರ ಮೇಲೆ ಒಂದು ನಾವು ಅರೇಂಜ್ ಮಾಡೋ ಅಂಥದ್ದನ್ನ ಹೈರಾರ್ಕಿ ಅಂತ ಹೇಳ್ತೀವಿ, ಜನರಲ್ ಮೀನಿಂಗ್ ಆಫ್ ದಟ್ ವರ್ಡ್. ಸೊ ಅದೇ ರೀತಿ ನಾವಿಲ್ಲಿ ಎಂಟಿಟಿ ನೇಮ್ಗಳಿಗೆ ಹೈರಾರ್ಕಿ ಕ್ರಿಯೇಟ್ ಮಾಡ್ಬೋದು. ಅದೇ ಹೈರಾರ್ಕಿಕಲ್ ಡೇಟಾ ಮಾಡೆಲ್. ಇನ್ ಅವರ್ ಕೇಸ್ ಕಂಪನಿ ಇಸ್ ದಿ ಪೇರೆಂಟ್ ಆ್ಯಂಡ್ ರೆಸ್ಟಸ್ ಆಫ್ ದೆಮ್ ಆರ್ ಇಟ್ಸ್ ಚಿಲ್ಡ್ರನ್. ಈ ಕಂಪನಿ ಅನ್ನೋ ಒಂದು ಮೇಜರ್ ಟೇಬಲ್ ನೇಮ್ಗೆ ಅವರು ಡಿಪಾರ್ಟ್ಮೆಂಟ್, ಸಪ್ಲೈಯರ್, ಎಂಪ್ಲಾಯೀಸ್, ಡಿಫ್ರೆಂಟ್ ಪ್ರಾಜೆಕ್ಟ್ ನೇಮ್ಸು ಚೈಲ್ಡ್ ಟೇಬಲ್ ಆಗಿ ಇಡ್ತಾ ಇದ್ದಾರೆ. ಮೇಜರ್ ಟೇಬಲ್ ನೇಮ್ ಏನು, ಮೇಜರ್ ಎಂಟಿಟಿ ನೇಮು ಕಂಪನಿ. ಸೊ ಅದು ಪೇರೆಂಟ್ ಆಯಿತು, ಇದೆಲ್ಲನೂ ಚಿಲ್ಡ್ರನ್ ಆಯಿತು. ಡಿಪಾರ್ಟ್ಮೆಂಟ್ ಆಸ್ ಎಂಪ್ಲಾಯೀಸ್ ಆ್ಯಂಡ್ ಪ್ರಾಜೆಕ್ಟ್ ಆಸ್ ಇಟ್ಸ್ ಚಿಲ್ಡ್ರನ್ ಆ್ಯಂಡ್ ಸೋ ಆನ್. ರಿಲೇಶನ್ಶಿಪ್ ಎಲ್ಲ ಅದಕ್ಕೆ ಕ್ರಿಯೇಟ್ ಮಾಡ್ಬೋದು. In this model, the entities are represented in an hierarchical fashion. ಈಗ ಯಾವ್ದಾದ್ರು ಡ್ರೈವಲ್ಲಿ ಫೋಲ್ಡರ್ ಅರೇಂಜ್ ಆಗಿರುತ್ತೆ. ಸಿ ಡ್ರೈವಲ್ಲಿ, ಡಿ ಡ್ರೈವಲ್ಲಿ ನೀವು ಒಂದು ಫೋಲ್ಡರ್ ಇಟ್ಟಿದ್ದೀರಾ. ಆ ಫೋಲ್ಡರ್ ಒಳಗೆ ಇನ್ನೊಂದು ಫೋಲ್ಡರ್ ಇಟ್ಟು ಅದರೊಳಗೆ ಒಂದು ಫೈಲ್ ಇಟ್ಟಿದ್ದೀರಾ. ಅದನ್ನು ಡಯಾಗ್ರಾಮಲ್ಲಿ ತೋರಿಸು ಅಂದರೆ, ಒಂದು ಗ್ರಾಫ್ ಹಾಕೋದಕ್ಕೆ ಅಂದರೆ ಈಗ ಹಾಕ್ತೀರಾ, ಫಸ್ಟು ಸಿ ಡ್ರೈವ್ ಅಂತ ಬರೀತೀರಾ. ಡೌನ್ ಸೈಡಲ್ಲಿ ಆರೋ ಮಾರ್ಕ್ ಹಾಕಿ ನೀವು ಆ ಎರಡು ಫೋಲ್ಡರ್ ನೇಮ್ ಬರೀತೀರಾ. ಎರಡರಲ್ಲಿ ಯಾವುದರಲ್ಲಿ ನಿಮ್ಮ ಫೈಲ್ ಇದೆ ಆ ಫೈಲ್ನ ಇನ್ನೂ ಆ ಫೋಲ್ಡರ್ ನೇಮ್ದು ಲೆವೆಲ್ ಕೆಳಗೆ ಬರೀತೀರಾ. ಈ ರೀತಿ ನಾವು ಟೇಬಲ್ ನೇಮ್ಗಳಿಗೆ ಮಾಡ್ಕೋಬಹುದು. ಕಂಪನಿ ಇಸ್ ದಿ ಮೇನ್ ಟೇಬಲ್ ನೇಮ್, ಅದರ ಡೌನ್ ಸೈಡು ಡಿಪಾರ್ಟ್ಮೆಂಟ್, ಸಪ್ಲೈಯರ್ಸ್ ಬರ್ತಾರೆ. ಡಿಪಾರ್ಟ್ಮೆಂಟ್ ಇರೋದ್ರಿಂದ ಎಂಪ್ಲಾಯಿ ಮತ್ತು ಪ್ರಾಜೆಕ್ಟ್ಸ್ ಇದೆರಡು ಟೇಬಲ್ ನೇಮು ಬರುತ್ತೆ. ಇಟ್ ಕ್ಯಾನ್ ಆಲ್ಸೋ ಬಿ ಇಮ್ಯಾಜಿನ್ಡ್ ಆಸ್ ರೂಟ್ ಲೈಕ್ ಸ್ಟ್ರಕ್ಚರ್. ನೋಡಿ, ಕಂಪನಿ ಅನ್ನೋದು ರೂಟ್, ಒಂದು ಟ್ರೀಗೆ ಒಂದು ರೂಟ್ ಹೇಗಿರುತ್ತೆ ಆ ರೀತಿ ಆ ಕಂಪನಿಯನ್ನ ಎಂಟಿಟಿ ನೇಮ್. ಇವೆಲ್ಲ ಬ್ರಾಂಚಸ್ ಇದ್ದಾಗೆ, ಮೇಯ್ನ್ ಎರಡು ಬ್ರಾಂಚು ಡಿಪಾರ್ಟ್ಮೆಂಟ್, ಸಪ್ಲೈಯರ್ಸ್. ಅದರಲ್ಲಿ ಆ ಡಿಪಾರ್ಟ್ಮೆಂಟ್ ಅನ್ನೋ ಬ್ರಾಂಚಿಂದ ಇನ್ನೆರಡು ಬ್ರಾಂಚು ಹೊರಗೆ ಬಂದಿದೆ. ಈ ಫಾರ್ಮಲ್ಲಿ ನೀವು ತೋರಿಸ್ಬೇಕಾಗತ್ತೆ ಹೈರಾರ್ಕಿಕಲ್ ಡೇಟಾ ಮಾಡೆಲ್. ದಿಸ್ ಮಾಡೆಲ್ ವಿಲ್ ಹ್ಯಾವ್ ಓನ್ಲಿ ಒನ್ ಮೇನ್ ರೂಟ್. ಇಟ್ ದೆನ್ ಬ್ರಾಂಚಸ್ ಇಂಟು ಸಬ್ ರೂಟ್ಸ್, ಈಚ್ ಆಫ್ ವಿಚ್ ವಿಲ್ ಬ್ರಾಂಚ್ ಎಗೈನ್. ಅದೇ ನನಗೆ ಹೇಳಿದ್ದು, ಒಂದು ಟ್ರೀಗೆ ರೂಟ್ ಇದ್ದಾಗೆ ಕಂಪನಿ ಬ್ರಾಂಚ್ ಹೊರಗೆ ಬಂದಿದೆ, ಒಂದು ಬ್ರಾಂಚಿಂದ ಇನ್ನೆರಡು ಸಬ್ ಬ್ರಾಂಚಸ್ ಹೊರಗೆ ಬಂದಿದೆ ಅಂತ. ಒನ್ ಕಂಪನಿ ಹ್ಯಾಸ್ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಅಲ್ವಾ. ಈ ಕಾಲೇಜ್ ಇದ್ರೇನೆ ಡಿಪಾರ್ಟ್ಮೆಂಟು,
ಕಂಪನಿ ಇದ್ರೇನೆ ಡಿಪಾರ್ಟ್ಮೆಂಟ್ಸು ಸೆಕ್ಷನ್ಸು. ಸೊ ಒಂದು ಕಂಪನಿ, ಒಂದು ಕಾಲೇಜ್, ಮೆನಿ ಡಿಪಾರ್ಟ್ಮೆಂಟ್ಸ್. ಸೊ ಆಗೇನಾಯಿತು, ರಿಲೇಷನ್ಶಿಪ್ಪು, ಯು ಹ್ಯಾವ್ ಸೀನ್ ಸೋ ಮೆನಿ ಟೈಪ್ಸ್ ಆಫ್ ರಿಲೇಷನ್ಶಿಪ್ಸ್. ಅದರಲ್ಲಿ ಇದು 1 to many, 1 ಕಾಲೇಜ್, ಮೆನಿ ಡಿಪಾರ್ಟ್ಮೆಂಟ್ಸ್. ಒಂದು ಕಂಪನಿ, 1 ಡಿಪಾರ್ಟ್ಮೆಂಟ್, ಮೆನಿ ಎಂಪ್ಲಾಯೀಸ್. ಅಗೈನ್ ಅಲ್ಲೂ 1 to many. 1 ಕಂಪನಿ, ಮಲ್ಟಿಪಲ್ ಸಪ್ಲೈಯರ್ಸ್. ಒಂದೇ ಡಿಪಾರ್ಟ್ಮೆಂಟ್, ಮಲ್ಟಿಪಲ್ ಪ್ರಾಜೆಕ್ಟ್ಸ್. ಈ ರೀತಿ ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ 1 to many ರಿಲೇಷನ್ಶಿಪ್. ಈ ರೀತಿ ನೀವು ಅದನ್ನ ತೋರಿಸ್ಕೋಬಹುದು. ಅಡ್ವಾಂಟೇಜಸ್, ಪಾಯಿಂಟ್ಸ್ ವೈಸ್ ನೀವು ಅಡ್ವಾಂಟೇಜಸ್ ಮೆನ್ಷನ್ ಮಾಡಬೇಕು. ಇದನ್ನ ನಾನು ಟ್ಯುಟೋರಿಯಲ್ ಕಪ್ ಅನ್ನೋ ವೆಬ್ಸೈಟ್ ಇಂದ ಹೇಳ್ತಾ ಇದ್ದೀನಿ. ಬೇಕಿದ್ರೆ ರೆಫರ್ ಮಾಡ್ಬೋದು. ನಿಮ್ಮ ಹತ್ರ ನೋಟ್ಸಲ್ಲಿ ಪಾಯಿಂಟ್ಸ್ ಚೆನ್ನಾಗಿದ್ರೆ ಅದನ್ನೇ ಓದ್ಕೋಬಹುದು. ಇಟ್ ಹೆಲ್ಪ್ಸ್ ಟು ಅಡ್ರೆಸ್ ದಿ ಇಶ್ಯೂಸ್ ಆಫ್ ಫ್ಲಾಟ್ ಫೈಲ್ ಡೇಟಾ ಸ್ಟೋರೇಜ್. In flat files, data will be scattered and there will not be any proper structuring of the data. ಇದೆಲ್ಲ ಹಿಂದೆ ಯೂಸ್ ಮಾಡ್ತಾ ಇದ್ದಿದ್ದು. ಯಾವ ಮೆಥಡ್? DBMS ಅನ್ನೋ ಸಾಫ್ಟ್ವೇರ್ ಏನು ಡೆವಲಪ್ ಮಾಡಿರಲಿಲ್ಲ. ಆಗ ಯೂಸ್ ಮಾಡ್ತಾ ಇದ್ದಿದ್ದು ಫೈಲ್ ಪ್ರಾಸೆಸಿಂಗ್ ಸಿಸ್ಟಮ್ಸ್ ಅಂತ. ಅದರ ಡಿಸ್ಅಡ್ವಾಂಟೇಜಸ್ ನೀವು DBMS ಇಂಟ್ರೊಡಕ್ಷನ್ ಲೆವೆಲಲ್ಲೇ ನೋಡಿದ್ದೀರಾ. ಎಲ್ಲ ಕಂಪ್ಲೀಟ್ ಡಿಸ್ಅಡ್ವಾಂಟೇಜಸ್ ಇದ್ದಿದ್ರಿಂದ DBMS ಅನ್ನೋ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರು. ಅಲ್ಲಿ ಈ ರೀತಿ ಹೈರಾರ್ಕಿಕಲ್ ಫ್ಲಾಟ್ ಫೈಲ್ಸ್ ಅಂದ್ರೆ ದೇ ಆರ್ ನಥಿಂಗ್ ಬಟ್ ಫೈಲ್ಸ್. ಫೈಲಲ್ಲಿ ಡೇಟಾ ಸ್ಟೋರೇಜ್ ಮಾಡೋದು ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ಮೆಥಡ್ ಅಲ್ಲಿ. ಆ ಟೈಮಲ್ಲಿ ಈ ಓಲ್ಡ್ ಡಿಸೈನ್, ಈ ಓಲ್ಡ್ ಮಾಡೆಲ್ನ ಯೂಸ್ ಮಾಡ್ತಿದ್ರು. ಹೈರಾರ್ಕಿಕಲ್ ಡೇಟಾ ಮಾಡೆಲ್, ಈವನ್ ನೆಟ್ವರ್ಕ್ ಮಾಡೆಲ್ ಅಷ್ಟೇ ಆ ಟೈಮಲ್ಲೇ ಯೂಸ್ ಮಾಡ್ತಾ ಇದ್ದಿದ್ದು. ಡೇಟಾ ವಿಲ್ ಬಿ ಸ್ಕ್ಯಾಟರ್ಡ್ ಅಂಡ್ ದೇರ್ ವಿಲ್ ನಾಟ್ ಬಿ ಎನಿ ಪ್ರಾಪರ್ ಸ್ಟ್ರಕ್ಚರಿಂಗ್ ಆಫ್ ದಿ ಡೇಟಾ. ಒಂದ್ ಕಡೆ ಪ್ರಾಪರ್ ಆಗಿ ಡೇಟಾ ಸ್ಟೋರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಒಂದೊಂದು ಸ್ಟೂಡೆಂಟ್ಗೂ ಒಂದೊಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಒಂದೊಂದು ನೋಟ್ ಪ್ಯಾಡ್ ರೀತಿ ಫೈಲ್ ಕ್ರಿಯೇಟ್ ಮಾಡಬೇಕು. ಅದನ್ನ ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಲಿಂಕ್ ಕೊಡಬೇಕು ಅಂದ್ರೆ ಕಷ್ಟ ಆಗ್ತಾ ಇತ್ತು. ಪ್ರಾಪರ್ ಸ್ಟ್ರಕ್ಚರಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಫ್ಲಾಟ್ ಫೈಲ್ ಅಂತಂದ್ರೆ ನಾನು ಹೇಳಿದ್ನಲ್ಲ, ನೋಟ್ ಪ್ಯಾಡ್ ಫೈಲ್ ಟೈಪ್ ಇರ್ತಿತ್ತು. ನೋಟ್ ಪ್ಯಾಡ್ ಅಲ್ಲಿ ಡೇಟಾ ಇಡೋದಕ್ಕೂ ನೋಟ್ ಪ್ಯಾಡ್ ಫೈಲ್ ಅಲ್ಲಿ ನಿಮ್ಮ ಆಕ್ಸೆಸ್ ಅಲ್ಲಿ ಅಥವಾ ಒರಾಕಲ್ ಅಲ್ಲಿ ಇಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ದಿಸ್ ಮಾಡೆಲ್ ಗ್ರೂಪ್ಸ್ ದಿ ರಿಲೇಟೆಡ್ ಡೇಟಾ ಇಂಟು ಟೇಬಲ್ಸ್ ಅಂಡ್ ಡಿಫೈನ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟೇಬಲ್ಸ್ ವಿಚ್ ಇಸ್ ನಾಟ್ ಅಡ್ರೆಸ್ಡ್ ಇನ್ ಫ್ಲಾಟ್ ಫೈಲ್ಸ್. ಅದೇ ಈ ಮಾಡೆಲ್ನ ನೀವು ಟೇಬಲ್ಸ್ಗೆ ಅಪ್ಲೈ ಮಾಡಿದ್ರೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಏನು ಫೈಲ್ ಪ್ರಾಸೆಸಿಂಗ್ಗೆ ಇತ್ತು ಡಿಸ್ಅಡ್ವಾಂಟೇಜಸ್, ಅದೇ ಡಿಸ್ಅಡ್ವಾಂಟೇಜಸ್ ನೋಡಿ. ರಿಡಂಡೆನ್ಸಿ ಎಲ್ಲ ಫೈಲ್ ಪ್ರಾಸೆಸಿಂಗ್ದೇನೆ ಡಿಸ್ಅಡ್ವಾಂಟೇಜಸ್ ನೀವು ಬರಿಬಹುದು. ಇದು ಫ್ಲಾಟ್ ಫೈಲ್ಸ್ ಅಥವಾ ಫೈಲ್ ಸ್ಟೋರೇಜ್ ಸಿಸ್ಟಮ್ ಯೂಸ್ ಮಾಡ್ತಾ ಇತ್ತು. ದಿಸ್ ಮಾಡೆಲ್ ಗ್ರೂಪ್ಸ್ ದಿ ರಿಲೇಟೆಡ್ ಡೇಟಾ ಇಂಟು ಟೇಬಲ್ಸ್ ಅಂಡ್ ಡಿಫೈನ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಟೇಬಲ್ಸ್ ವಿಚ್ ಇಸ್ ನಾಟ್ ಅಡ್ರೆಸ್ಡ್ ಇನ್ ಫ್ಲಾಟ್ ಫೈಲ್ಸ್. ಈ ಮಾಡೆಲ್ ಅಡ್ವಾಂಟೇಜ್ ಅದೇನೆ. ನಾನು ಹೇಳಿದೆ ನೋಟ್ ಪ್ಯಾಡ್ ಅಲ್ಲಿ ನೀವು ಡೇಟಾ ಸ್ಟೋರ್ ಮಾಡಿ ಇಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ಇದಕ್ಕೆ ಕಂಪೇರ್ ಮಾಡಿದ್ರೆ ಟೇಬಲ್ ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಆಲ್ರೆಡಿ ರೋಸ್ ಅಂಡ್ ಕಾಲಮ್ಸ್ ಇರುತ್ತೆ. ನೀವು ಜಸ್ಟ್ ಕ್ವೇರಿ ಕೊಟ್ರೆ ಅದೇ ಆಟೋಮೆಟಿಕ್ ಟೇಬಲ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಆಕ್ಸೆಸ್ ಇಲ್ಲಾದ್ರೆ ಡೇಟಾನ ಎಂಟ್ರಿ ಮಾಡ್ತಾ ಹೋಗ್ತೀರಾ. ಅದನ್ನ ಆ ಟೇಬಲ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಕ್ಕೆ ಅಲೋ ಮಾಡಿದ್ದು ಈ ಮಾಡೆಲ್, ಹೈರಾರ್ಕಿಕಲ್ ಡೇಟಾ ಮಾಡೆಲ್. ಈ ರಿಲೇಶನ್ಶಿಪ್ ಬಿಟ್ವೀನ್ ಟೇಬಲ್ಸ್ ಅದನ್ನು ನೋಡಿದ್ದೀರಾ. ರಿಲೇಶನ್ಶಿಪ್ ಬಿಟ್ವೀನ್ ಟೇಬಲ್ಸ್ ಹೇಗಿರುತ್ತೆ ಅಂತ MS ಆಕ್ಸೆಸ್ ಅಲ್ಲಿ. ಇದನ್ನೆಲ್ಲ ಅಲೋ ಮಾಡಿದ್ದು, ಪಾಸಿಬಲ್ ಆಗಿದ್ದು ಇಷ್ಟು ಡೆವಲಪ್ಮೆಂಟ್ ಹೈರಾರ್ಕಿಕಲ್ ಡೇಟಾ ಮಾಡೆಲ್ ಅಲ್ಲಿ. ಯೂಶಲಿ ಫೈಲ್ ಪ್ರಾಸೆಸಿಂಗ್ ಸಿಸ್ಟಮ್ ಅಲ್ಲಿ ಈ ಮೆಥಡ್ ಯೂಸ್ ಮಾಡಲ್ಲ, ಬಟ್ ಈ ಮಾಡೆಲ್ ಅಲ್ಲಿ ಅದನ್ನ ಯೂಸ್ ಮಾಡಿದ್ರು. ಅದೇ ಅಡ್ವಾಂಟೇಜ್.
ಫ್ಲ್ಯಾಟ್ ಫೈಲ್ಸಲ್ಲಿ ಡೇಟಾ ಎಲ್ಲೆಲ್ಲೋ ಸ್ಟೋರ್ ಆಗಿರುತ್ತೆ. ಪ್ರಾಪರ್ ಸ್ಟ್ರಕ್ಚರಿಂಗ್ ಆಫ್ ದಿ ಡೇಟಾ ಇರಲ್ಲ. ಒಂದು ಪರ್ಟಿಕ್ಯುಲರ್ ಡೇಟಾ ಟೈಪ್ ಕೊಟ್ಟು ನೀವು ಆಕ್ಸೆಸ್ಸಲ್ಲಿ ಮಾಡಿದ್ದೀರಾ ಅಲ್ವಾ, ಒಂದು ಡೇಟಾ ಟೈಪ್ ಚೂಸ್ ಮಾಡ್ತೀರಾ, ಕಾಲಮ್ ನೇಮ್ ಹಾಕ್ತೀರಾ, ಇನ್ನೊಂದು ಕಾಲಮ್ ನೇಮ್ ಹಾಕ್ತೀರಾ, ಡೇಟಾ ಟೈಪ್ ಚೂಸ್ ಮಾಡ್ತೀರಾ. ಈ ಆಪ್ಷನ್ನು ಯೂಸ್ ಮಾಡೋಕ್ಕೆ ಅಲೋ ಮಾಡಿದ್ದೆ ಹೈರಾರ್ಕಿಕಲ್ ಡೇಟಾ ಮಾಡೆಲ್. ಇದು ಅಡ್ವಾಂಟೇಜಸ್. ಬಟ್ ಇದು ಯೂಶುವಲ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮಲ್ಲಿ ಆಗ್ತಿರ್ಲಿಲ್ಲ. ಬಟ್ ಅದನ್ನು ಪಾಸಿಬಲ್ ಮಾಡಿದ್ದು ದಿಸ್ ಮಾಡೆಲ್. ಡಿಸಡ್ವಾಂಟೇಜಸ್ ಏನು? ರಿಡಂಡೆನ್ಸಿ. ಆಲ್ರೆಡಿ ನಿಮ್ಗೆ ಗೊತ್ತು ರಿಡಂಡೆನ್ಸಿ ಅಂದರೆ ಏನು ಅಂತ. ರಿಪಿಟೇಷನ್ ಆರ್ ಡ್ಯೂಪ್ಲಿಕೇಶನ್ ಆಫ್ ಡೇಟಾ. ಹೆವಿ ಡೇಟಾ ಆಗೋಗಿದೆ, ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಹೆವಿ ಡೇಟಾ ಆಗಿ ರಿಡಂಡೆನ್ಸಿ ಆಗಿದ್ದರಿಂದ ಕನ್ಸಿಸ್ಟೆನ್ಸಿ ಇರಲ್ಲ, ಅಪ್ಡೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದು ಕಡೆ ಅಪ್ಡೇಟ್ ಮಾಡಿದ್ರೆ, ಈಗ ಒರಾಕಲಲ್ಲಿ ಒಂದು ಕಡೆ ಅಪ್ಡೇಟ್ ಮಾಡಿದ್ರೆ ಎಲ್ಲ ಕಡೆ ಚೇಂಜಸ್ ಎಫೆಕ್ಟ್ ಆಗುತ್ತೆ ಎಲ್ಲ ಟೇಬಲಲ್ಲೂ. ಬಟ್ ಯೂಸಿಂಗ್ ಜಾಯಿನ್ಸ್ ಕಾನ್ಸೆಪ್ಟು, ಸೆಟ್ ಆಪರೇಷನ್ಸು, ನೀವು ಒನ್ ಟೇಬಲ್ ಕ್ವೆರಿ ಕೊಟ್ಟು ಬೇರೆ ಟೇಬಲನ್ನು ತಗೊಂಡು ಅಲ್ಲೂ ಚೇಂಜಸ್ ಮಾಡ್ಕೋಬಹುದು. ಬಟ್ ಅದೆಲ್ಲ ಪಾಸಿಬಲ್ ಆಗ್ತಾ ಇರಲಿಲ್ಲ. ಆಸ್ ವಿ ಹ್ಯಾವ್ ಸೀನ್ ಅಬೌವ್, ಇಟ್ ಫೇಲ್ಸ್ ಟು ಹ್ಯಾಂಡಲ್ ಮೆನಿ ಟು ಮೆನಿ ರಿಲೇಶನ್ಶಿಪ್ ಎಫಿಷಿಯೆಂಟ್ಲಿ. ಒನ್ ಟು ಮೆನಿ ರಿಲೇಶನ್ಶಿಪ್ಪು ಮಾಡ್ಬೋದಾಗಿತ್ತು, ಇದರಲ್ಲಿ ಮೆನಿ ಟು ಮೆನಿ ರಿಲೇಶನ್ಶಿಪ್ಪು ಆಗ್ತಾ ಇರಲಿಲ್ಲ. ಯಾವ ರೀತಿ ಇರಬೇಕು ಅಂದರೆ ಒಂದು ಡೇಟಾ ಮಾಡೆಲು, ಇಟ್ ಶುಡ್ ಅಲೋ ಆಲ್ ಕೈಂಡ್ಸ್ ಆಫ್ ರಿಲೇಶನ್ಶಿಪ್. ಒನ್ ಟು ಒನ್, ಒನ್ ಟು ಮೆನಿ, ಮೆನಿ ಟು ಮೆನಿ, ಮೆನಿ ಟು ಒನ್ ಎಲ್ಲಾನು ಅಲೋ ಮಾಡಿದ್ರೆ ಮಾತ್ರ ಇಟ್ಸ್ ಎ ಪರ್ಫೆಕ್ಟ್ ಮಾಡೆಲ್. ಮೆನಿ ಟು ಮೆನಿ ರಿಲೇಶನ್ಶಿಪ್ ಅಲೋ ಮಾಡ್ತಿರ್ಲಿಲ್ಲ. ಸೊ ಇಟ್ ರಿಸಲ್ಟೆಡ್ ಇನ್ ರಿಡಂಡೆನ್ಸಿ ಆ್ಯಂಡ್ ಕನ್ಫ್ಯೂಷನ್. ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಅಂತ ಏನು ಹೇಳಿದೆ ಪ್ರೀವಿಯಸ್ಸು, ಅದನ್ನು ಎಫಿಷಿಯೆಂಟಾಗಿ ಹ್ಯಾಂಡಲ್ ಮಾಡ್ತಿತ್ತಷ್ಟೇ by making use of one-to-many relationship. Next point, if we need to fetch any data in this model, we have to start from root of the model and traverse through its child will get the result. ಇದ್ರದ್ದು ಪ್ರಾಬ್ಲಮ್ ಇನ್ನೊಂದೇನೆಂದರೆ ಡಿಸಡ್ವಾಂಟೇಜ್. ಇದನ್ನಾಗಲೇ ಹೇಳಿದೆ, ಈ ಕಂಪನಿ ಅನ್ನೋದು ರೂಟ್ ಅಂತ. ಡಿಪಾರ್ಟ್ಮೆಂಟ್, ಸಪ್ಲೈಯರ್ಸ್, ಎಂಪ್ಲಾಯಿ, ಪ್ರಾಜೆಕ್ಟ್ಸ್ ಇದೆಲ್ಲ ಇಟ್ಸ್ ಲೈಕ್ ಚಿಲ್ಡ್ರನ್ ಅಂತ. ನೀವು ಇದ್ಯಾವುದೋ ಕಂಪನಿ ಅನ್ನೋ ಫೈಲಲ್ಲಿರೋ ಡೇಟಾ ತಗೋಬೇಕು ಅಂದರೆ ಈ ಪಾತಿಂದ ಹೋಗ್ಬೇಕು. ಪ್ರಾಜೆಕ್ಟ್ಸ್, ಡಿಪಾರ್ಟ್ಮೆಂಟ್, ಈ ಪಾತಿಂದ ಹೋದ್ರೆ ಇದೆಲ್ಲ ಓಪನ್ ಮಾಡ್ಕೊಂಡು ಇಲ್ಲಿ ಹೋಗ್ಬೇಕಾಗಿತ್ತು. ಬಟ್ ಈಗೇನು DBMS ಅಲ್ಲಿ ಜಸ್ಟ್ ಒಂದು ಕ್ವೆರಿ ಕೊಟ್ಟರೆ ಡೈರೆಕ್ಟು, ಅದು ಎಷ್ಟೇ ರೂಟಲ್ಲಿರಲಿ, ಇಲ್ಲಿ ಎಷ್ಟೇ ಹೈರಾರ್ಕಿ ಇರಲಿ, ಚಿಲ್ಡ್ರನ್ ಫೈಲ್ಸ್ ಇರಲಿ, ನೀವು ಡೈರೆಕ್ಟು ಅಲ್ಲಿಗೆ ಹೋಗ್ಬೋದು. ಬಟ್ ಆ ಪಾತ್ ಟ್ರಾವರ್ಸ್ ಮಾಡೇನೆ ಹೋಗಬೇಕಾಗಿತ್ತು. ಅದು ಎನದರ್ ಡಿಸಡ್ವಾಂಟೇಜ್. ಅದು ಈ ಪಾಯಿಂಟಲ್ಲಿದೆ. ಇಫ್ ವಿ ನೀಡ್ ಟು ಫೆಚ್ ಎನಿ ಡೇಟಾ ಇನ್ ದಿಸ್ ಮಾಡೆಲ್, ಫೆಚ್ ಅಂದರೆ ಡೇಟಾ ತಗೋಬೇಕು ಅಂದರೆ ಈ ರೀತಿ ಪ್ರಾಬ್ಲಮ್ ಆಗ್ತಿತ್ತು. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ರೂಟ್ ಆಫ್ ದಿ ಮಾಡೆಲ್ ಆ್ಯಂಡ್ ಟ್ರಾವರ್ಸ್ ಥ್ರೂ ಇಟ್ಸ್ ಚೈಲ್ಡ್ ಟಿಲ್ ವಿ ಗೆಟ್ ದಿ ರಿಸಲ್ಟ್. ಸೊ ಅದು ಪ್ರೋಗ್ರಾಮರ್ಸ್ಗೆ ತುಂಬ ಕಷ್ಟ ಆಗುತ್ತೆ. Next, last disadvantage. Imagine company has got some new project details, but it did not assign it to any department yet. In this case, we cannot store project information in the project table till the company assigns it to some department. That means, in order to enter any child information, its parent information should be already known or entered. ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿರ್ಬೋದು. ಪ್ರಾಜೆಕ್ಟ್ ಬಂದಿದೆ ಕಂಪ್ನಿಗೆ, ಅವ್ರು ಇನ್ನೂ ಯಾವ ಡಿಪಾರ್ಟ್ಮೆಂಟ್ಗೆ ಆ ಪ್ರಾಜೆಕ್ಟ್ ಕೊಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಪ್ರಾಜೆಕ್ಟ್ ಅನ್ನೋ ಟೇಬಲಲ್ಲಿ ನೀವು ಆ ಡೇಟಾನ ಎಂಟ್ರಿ ಮಾಡೋಕ್ಕಾಗಲ್ಲ. ಆ ಡಿಪಾರ್ಟ್ಮೆಂಟ್ಗೆ ಪ್ರಾಜೆಕ್ಟ್ ಬಂದರೆ ಮಾತ್ರ ಆ ಟೇಬಲಲ್ಲಿ ಡೇಟಾ ಎಂಟ್ರಿ ಆಗುತ್ತೆ. ಸೊ ಇನ್ ಆರ್ಡರ್ ಟು ಎಂಟರ್ ಎನಿ ಚೈಲ್ಡ್ ಇನ್ಫಾರ್ಮೇಷನ್, ಸೊ ಪ್ರಾಜೆಕ್ಟ್ ಟೇಬಲ್ ಅನ್ನೋದೇನೋ ಚೈಲ್ಡ್ ಫೈಲು, ಕಂಪ್ನಿ ಟೇಬಲ್ ಅನ್ನೋದೇನೋ ಪೇರೆಂಟ್ ಫೈಲು. ಪೇರೆಂಟ್ ಫೈಲ್ ಒಳಗೆ ನೀವು ಎಂಟ್ರಿನೇ ಮಾಡೋಕ್ಕಾಗಲ್ಲ ಪ್ರಾಜೆಕ್ಟ್ ಬಂದಿದ್ರು, ಅನ್ಲೆಸ್ ಯಾಕಂದರೆ ಅಲ್ಲಿ ಡಿಪಾರ್ಟ್ಮೆಂಟ್ ಅನ್ನೋ ಫೈಲು ಕನೆಕ್ಟೆಡ್ ಆಗಿದೆ ಪ್ರಾಜೆಕ್ಟ್ ಟೇಬಲ್ಗೆ. ನೀವು ಪೇರೆಂಟ್ ಡೇಟಾನ ಎಂಟ್ರಿ ಮಾಡೇನೆ ಚೈಲ್ಡ್ ಡೇಟಾ ಎಂಟ್ರಿ ಮಾಡಬೇಕು. ಅದು ಒಂದು ಡಿಸಡ್ವಾಂಟೇಜ್. ನೆಕ್ಸ್ಟು ನೆಟ್ವರ್ಕ್ ಡೇಟಾ ಮಾಡೆಲ್. ನೆಟ್ವರ್ಕ್ ಡೇಟಾ ಮಾಡೆಲ್ ಸೇಮ್ ಇದು ಹೈರಾರ್ಕಿ ಇದೆ, ಆದರೆ 1 by 1 ಇಲ್ಲ. ಡೈರೆಕ್ಟ್
1 by 1 ಥರ ಕಾಣಿಸ್ತಿದೆ, ಬ್ಯಾಕ್ ಲಿಂಕ್ ಹೋಗಿದೆ ನೋಡಿ. ಇಲ್ಲಿಂದ ಲಿಂಕು ಇಲ್ಲಿ ಹೋಗಿದೆ, ಇಲ್ಲಿಂದ ವಾಪಸ್ ಮತ್ತೆ ಇಲ್ಲಿಂದ ವಾಪಸ್ ಲಿಂಕ್ ಹೋಗಿದೆ. ಇದು ನೆಟ್ವರ್ಕ್ ಡೇಟಾ ಮಾಡೆಲ್. ದಿಸ್ ಈಸ್ ದಿ ಎನ್ಹ್ಯಾನ್ಸ್ಡ್ ವರ್ಷನ್ ಆಫ್ ಹೈರಾರ್ಕಿಕಲ್ ಡೇಟಾ ಮಾಡೆಲ್. ಅದ್ರದ್ದು ಇಂಪ್ರೂವ್ಮೆಂಟ್. ಹೈರಾರ್ಕಿಕಲ್ಲು ಓಲ್ಡೆಸ್ಟ್ ಒನ್ನು, ಅದಾದ್ಮೇಲೆ ನೆಟ್ವರ್ಕ್ ಡೇಟಾ ಮಾಡೆಲ್ ಡೆವಲಪ್ ಮಾಡಿದ್ರು. ನೆಕ್ಸ್ಟು ರಿಲೇಷನಲ್ ಡೇಟಾ ಮಾಡೆಲ್ ಡೆವಲಪ್ ಮಾಡಿದ್ದು. ಸೈಡ್ ಬೈ ಸೈಡ್ ಮಾಡೆಲ್ ಡೆವಲಪ್ ಆಯಿತು. It is designed to address the drawbacks of hierarchical model. It helps to address MS to N relationship. ಇದನ್ನ ಸಾಲ್ವ್ ಮಾಡೋಕ್ಕೆ 1 to many ರಿಲೇಶನ್ಶಿಪ್ ಮಾತ್ರ ಅಟೆಂಡ್ ಮಾಡ್ತಾ ಇದ್ದಿದ್ದು ಹೈರಾರ್ಕಿಕಲ್ ಡೇಟಾ ಮಾಡೆಲ್. ಮೆನಿ ಟು ಮೆನಿ ರಿಲೇಶನ್ಶಿಪ್ ಅಟೆಂಡ್ ಮಾಡಿದ್ದು ನೆಟ್ವರ್ಕ್ ಡೇಟಾ ಮಾಡೆಲ್. ಅದು ಇಲ್ಲಿ ಅಚೀವ್ ಆಯಿತು. ಲೆಟ್ ಅಸ್ ರಿವಿಸಿಟ್ ಅವರ್ ಕಂಪನಿ ಎಕ್ಸಾಂಪಲ್. Company has different projects and departments in the company own those projects. Even suppliers of the company gives input for the project. Here project has multiple parents and each department and supplier have multiple projects. This is represented as shown. Suppliers of the company gives input for the project. So ಅಲ್ಲಿ ಪ್ರಾಜೆಕ್ಟ್ಗೆ ಇನ್ಪುಟ್ ರಾ ಮೆಟೀರಿಯಲ್ಸ್ ಈ ಸಪ್ಲೈಯರ್ಸ್ ಪ್ರೊವೈಡ್ ಮಾಡ್ತಾರೆ ಕಂಪ್ನಿಗೆ. ಸೊ ಅಲ್ಲಿ ಕಂಪ್ನಿ ಜೊತೆ ಪ್ರಾಜೆಕ್ಟ್ಸ್ ಜೊತೆ ಎರಡರೂ ಜೊತೆನೂ ಅಟ್ ಎ ಟೈಮ್ ರಿಲೇಶನ್ಶಿಪ್ ಆಯಿತು ಸಪ್ಲೈಯರ್ಸ್ಗೆ. ಮೆನಿ ಟು ಮೆನಿ ರಿಲೇಶನ್ಶಿಪ್ ಅದು. ಹಿಯರ್ ಪ್ರಾಜೆಕ್ಟ್ ಹ್ಯಾಸ್ ಮಲ್ಟಿಪಲ್ ಪೇರೆಂಟ್ಸ್ ಅಂಡ್ ಈಚ್ ಡಿಪಾರ್ಟ್ಮೆಂಟ್ ಅಂಡ್ ಸಪ್ಲೈಯರ್ ಹ್ಯಾವ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್. ಈಚ್ ಡಿಪಾರ್ಟ್ಮೆಂಟ್ ಅಂಡ್ ಸಪ್ಲೈಯರ್ ಹ್ಯಾವ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್. ಅದಕ್ಕೆ ಡಿಪಾರ್ಟ್ಮೆಂಟಿಂದ ಪ್ರಾಜೆಕ್ಟ್ಸ್ಗೆ ಒನ್ ಡಿಪಾರ್ಟ್ಮೆಂಟ್ ಅಲ್ಲ, ಒನ್ ಡಿಪಾರ್ಟ್ಮೆಂಟ್ ಮೆನಿ ಪ್ರಾಜೆಕ್ಟ್ಸ್ ಅಲ್ಲ, ಈಚ್ ಡಿಪಾರ್ಟ್ಮೆಂಟ್ ಹ್ಯಾವ್ ಮೆನಿ ಪ್ರಾಜೆಕ್ಟ್ಸ್. ಆಗ ಮೆನಿ ಟು ಮೆನಿ ರಿಲೇಶನ್ಶಿಪ್ ಆಗುತ್ತೆ. ಮತ್ತೆ ಸಪ್ಲೈಯರ್ಸು ಒನ್ ಡಿಪಾರ್ಟ್ಮೆಂಟ್ಗೆ ಕಂಪ್ನಿಯಲ್ಲಿ ಸಪ್ಲೈ ಮಾಡ್ತಿಲ್ಲ ರಾ ಮೆಟೀರಿಯಲ್ಸು, ಎಲ್ಲದಕ್ಕೂ ಸಪ್ಲೈ ಮಾಡ್ತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಗೈನ್ ಮೆನಿ ಟು ಮೆನಿ ರಿಲೇಶನ್ಶಿಪ್. ಹಿಯರ್ ಪ್ರಾಜೆಕ್ಟ್ ಹ್ಯಾಸ್ ಮಲ್ಟಿಪಲ್ ಪೇರೆಂಟ್ಸ್. ಪ್ರಾಜೆಕ್ಟ್ಸು ಮಲ್ಟಿಪಲ್ ಪೇರೆಂಟ್ಸ್ ಇದೆ. ಸಪ್ಲೈಯರ್ಸು ಮತ್ತೆ ಡಿಪಾರ್ಟ್ಮೆಂಟ್ ಎರಡರ ಜೊತೆನೂ ಕನೆಕ್ಟಿವಿಟಿ ಆಗ್ತದೆ. ಇವೆರಡು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜ್ ಏನು? ಆಕ್ಸೆಸಿಂಗ್ ದಿ ರೆಕಾರ್ಡ್ಸ್ ಇನ್ ದಿ ಟೇಬಲ್ ಈಸ್ ಈಸಿ ಸಿನ್ಸ್ ಇದು ಅಡ್ರೆಸಸ್ ಮೆನಿ ಟು ಮೆನಿ ರಿಲೇಶನ್ಶಿಪ್. ನಾವು ಪ್ರೀವಿಯಸ್ ಮಾಡೆಲಲ್ಲಿ ನೋಡಿದಾಗೆ ಯಾವುದೋ ಒಂದು ನೀವು ಪೇರೆಂಟ್ ಟೇಬಲ್ ಆಕ್ಸೆಸ್ ಮಾಡಬೇಕು ಅಂದರೆ ಆ ಪಾತ್ ಮೂಲಕನೇ ಟ್ರಾವರ್ಸ್ ಮಾಡಬೇಕಿತ್ತು. ಏನಕ್ಕೆ ಅಂದರೆ 1 to many ರಿಲೇಶನ್ಶಿಪ್ ಮಾತ್ರ ಇದ್ದಿದ್ದು, ಬ್ಯಾಕ್ ಹೋಗೋಕ್ಕೆ ಕಷ್ಟ ಆಗ್ತಾ ಇತ್ತು ಪ್ರೋಗ್ರಾಮಿಂಗ್ ಮಾಡೋಕ್ಕೆ. ಬಟ್ ಇಲ್ಲಿ ಮೆನಿ ಟು ಮೆನಿ ರಿಲೇಶನ್ಶಿಪ್ ಇರೋದ್ರಿಂದ ನೀವು ಡೈರೆಕ್ಟ್ ಆ ಟೇಬಲ್ಗೆ ಹೋಗೋಕ್ಕೆ ಈಸಿ ಆಯಿತು ಪಾತ್. ಆ್ಯಂಡ್ ರೆಕಾರ್ಡ್ಸ್ ಕ್ಯಾನ್ ಬಿ ಈಸಿಲಿ ಪುಲ್ಡ್ ಬೈ ಯೂಸಿಂಗ್ ಎನಿ ಟೇಬಲ್ಸ್. For example, if you want to know the department of project X and if we know supplier table, we can pull this information. ಅದೇ ನೀವು ಒರಾಕಲ್ ಕ್ವೆರಿನಲ್ಲಿ ಮಾಡ್ತಾ ಇರೋದು. ಒರಾಕಲ್ ಕ್ವೆರಿನಲ್ಲಿ ಡೈರೆಕ್ಟ್ ಆಗಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಪ್ಲೈಯರ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಇಲ್ಲಿ ಒಂದಿದೆ ಎಕ್ಸಾಂಪಲ್. ಇಫ್ ಯು ವಾಂಟ್ ಟು ನೋ ದಿ ಡಿಪಾರ್ಟ್ಮೆಂಟ್ ಆಫ್ ಪ್ರಾಜೆಕ್ಟ್ ಎಕ್ಸ್, ಪ್ರಾಜೆಕ್ಟ್ ನಂಬರ್ 1 2 3 ಅಂತ ಅನ್ಕೊಳ್ಳಿ. ಆ ಪ್ರಾಜೆಕ್ಟ್ 1 2 3ಗೆ ಯಾವ ಡಿಪಾರ್ಟ್ಮೆಂಟ್ಗೆ ಅಸೈನ್ ಆಗಿದೆ, ಅದ್ರ ಸಪ್ಲೈಯರ್ ಯಾರು, ಈ ಇನ್ಫಾರ್ಮೇಶನ್ ಕೇಳಿದ್ರು. ನಿಮ್ಮ ಅಪ್ಪರ್ ಲೆವೆಲ್ ಮ್ಯಾನೇಜರ್, ನೀವು ಅದು ರಿಪೋರ್ಟ್ ಮಾಡಿಕೊಡ್ಬೇಕು. ಹೇಗೆ ಕೊಡ್ತೀರಾ? ಸೆಲೆಕ್ಟ್ ಸ್ಟಾರ್ ಫ್ರಮ್ ಡಿಪಾರ್ಟ್ಮೆಂಟ್ ವೇರ್ ಪ್ರಾಜೆಕ್ಟ್ ನೇಮ್ ಈಕ್ವಲ್ ಟು ಪ್ರಾಜೆಕ್ಟ್ ಎಕ್ಸ್. ಆ್ಯಂಡ್ ಆಪರೇಟರ್ ಯೂಸ್ ಮಾಡ್ಬೋದು, ಆಪರೇಟರ್ಸು ಅಲೋ ಮಾಡುತ್ತೆ SQL. ಆ್ಯಂಡ್ ಸಪ್ಲೈಯರ್ ಟೇಬಲ್ ಈಕ್ವಲ್ ಟು ಸಪ್ಲೈಯರ್ ಈಕ್ವಲ್ ಟು ಪ್ರಾಜೆಕ್ಟ್ ನಂಬರ್ ಏನಿರುತ್ತೆ ಆ ನಂಬರ್ ಕೊಟ್ಟರೆ ನಿಮಗೆ ಡೈರೆಕ್ಟು ಡಿಸ್ಪ್ಲೇ ಆಗಿಬಿಡುತ್ತೆ ಆ ಪ್ರಾಜೆಕ್ಟ್ 1 2 3ಗೆ ಯಾರು ಸಪ್ಲೈಯರು, ಯಾವ ಡಿಪಾರ್ಟ್ಮೆಂಟಲ್ಲಿದೆ ಪ್ರಾಜೆಕ್ಟ್ ಅಂತ. ಸೊ ಅದೊಂದು ಅಡ್ವಾಂಟೇಜ್ ಆಯಿತು. ಡೈರೆಕ್ಟಾಗಿ ಆಕ್ಸೆಸ್ ಮಾಡಿಬಿಟ್ರಿ ನೀವು ಟೇಬಲ್. ಆ ರೀತಿ ಕ್ವೇರಿ ಕೊಟ್ಟು ನೀವು ರಿಸಲ್ಟ್ ತಗೊಳ್ಳೋಕ್ಕೆ ಪಾಸಿಬಲ್ ಇರ್ತಾ ಇರಲಿಲ್ಲ ಯಾವುದರಲ್ಲಿ, ಇನ್ ಕೇಸ್ ಆಫ್ hierarchical data model. Because of the same feature above, one can easily navigate among the tables and get any data. ANSI ಸ್ಟ್ಯಾಂಡರ್ಡ್, ನಿಮ್ಮ ಎಷ್ಟೊಂದು ಟೆಕ್ಸ್ಟ್ ಬುಕ್ಸು ಸಾಫ್ಟ್ವೇರ್ಗಳೆಲ್ಲ ANSI ಸ್ಟ್ಯಾಂಡರ್ಡ್ ಮೇಲೆ ಇರುತ್ತೆ. ಆ ಡೇಟಾ ಅದು ಒಂದು ಸ್ಟ್ಯಾಂಡರ್ಡ್ ಅಂತ ಸಿಕ್ತು
ಫಾರ್ ದಿಸ್ ನೆಟ್ವರ್ಕ್ ಮಾಡೆಲ್. ಅದು ಅಪ್ರೂವ್ ಆಯಿತು. ಈಗ ISO ಸ್ಟ್ಯಾಂಡರ್ಡ್ ಅಂತೆಲ್ಲ ಕೇಳಿರ್ತೀರ, ISI ಟ್ರೇಡ್ ಮಾರ್ಕ್, ಆ ಥರ ಒಂದು ಸ್ಟ್ಯಾಂಡರ್ಡ್ ಸಿಕ್ಕಿದ್ದು ನೆಟ್ವರ್ಕ್ ಡೇಟಾ ಮಾಡೆಲ್. ಇದು ಡಿಸ್ಅಡ್ವಾಂಟೇಜಸ್. ಒಂದು ಎಂಟಿಟಿ ಅಥವಾ ಟೇಬಲ್ ನೇಮ್ ಚೇಂಜ್ ಮಾಡಬೇಕು ಅಂದರೆ ಕಂಪ್ಲೀಟ್ ಆ ಟೇಬಲ್ಗೆನೆ ಹೊಸ ನೇಮ್ ಕೊಟ್ಟು ಚೇಂಜ್ ಮಾಡಬೇಕು. ಅದು ಡಿಸ್ಅಡ್ವಾಂಟೇಜ್. ಇಂಡಿಪೆಂಡೆನ್ಸ್ 3 ಸ್ಕೀಮಾ ಆರ್ಕಿಟೆಕ್ಚರಲ್ಲಿ ಡೇಟಾ ಇಂಡಿಪೆಂಡೆನ್ಸ್ ಅಂತ ನೋಡಿದ್ದೀರ. ಡೇಟಾ ಇಂಡಿಪೆಂಡೆನ್ಸ್ ಅಲ್ಲಿ ಒಂದು ಲೆವೆಲ್ಲು ಇನ್ನೊಂದು ಲೆವೆಲ್ಗೆ ಮೇಲೆ ಡಿಪೆಂಡ್ ಆಗಲ್ಲ ರಿಲೇಷನಲ್ ಡೇಟಾ ಮಾಡೆಲಲ್ಲಿ ಅಂತ ನೋಡಿದ್ದೀವಿ. ಯಾಕಂದರೆ ಹಾರ್ಡ್ವೇರ್ ಲೆವೆಲ್ಲು, ಲೋವರ್ ಸ್ಕೀಮಾ, ನೀವು ಟೇಬಲಲ್ಲಿ ಡೇಟಾ ಸ್ಟ್ರಕ್ಚರ್ ಚೇಂಜ್ ಮಾಡಿದ್ರೂ ಹಾರ್ಡ್ ಡಿಸ್ಕಲ್ಲಿ ಇರೋ ಅಂಥದ್ದು ಏನು ಅದಕ್ಕೆ ಮೆಮೊರಿ ಅಲೋಕೇಟ್ ಆಗಿತ್ತು ಅದು ಹಾಗೇ ಇರುತ್ತೆ, ಅದೇನು ಎಫೆಕ್ಟ್ ಆಗಲ್ಲ. ನೀವು VBನಲ್ಲಿ ಏನಾದ್ರು ಚೇಂಜ್ ಮಾಡಿ ಫಾರ್ಮ್ ತೆಗ್ದಾಕೋದು ಅಥವಾ ಮಾಡಿಫಿಕೇಶನ್ ಮಾಡಿದ್ರೆ ಅದು ಡೇಟಾ ಬೇಸ್ಗೆ ಎಫೆಕ್ಟ್ ಆಗಲ್ಲ. ಈ ಥರ 3 ಲೆವೆಲ್ಸ್ ನೋಡಿದ್ವಿ. ಎಕ್ಸ್ಟರ್ನಲ್ ಲೆವೆಲ್, ಲಾಜಿಕಲ್ ಲೆವೆಲ್, ಫಿಸಿಕಲ್ ಲೆವೆಲ್. ಈಚ್ ಲೆವೆಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಂತ. ಅದನ್ನ ಇಲ್ಲಿ ಅಚೀವ್ ಮಾಡೋಕ್ಕಾಗಲಿಲ್ಲ. ಅದು ಡಿಸ್ಅಡ್ವಾಂಟೇಜ್. ಇಟ್ ವುಡ್ ಬಿ ಲಿಟ್ಲಿ ಡಿಫಿಕಲ್ಟ್ ಟು ಡಿಸೈನ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಎಂಟಿಟೀಸ್. ರಿಲೇಶನ್ಶಿಪ್ಪು ಪ್ರಾಪರ್ ಆಗಿ ಈವನ್ ದೋ ಇಟ್ ಅಲೋಸ್ ಮೆನಿ ಟು ಮೆನಿ ರಿಲೇಶನ್ಶಿಪ್ ಇದಾಗ್ತಾ ಇರಲಿಲ್ಲ. ಅವೆರಡೇ ಡಿಸ್ಅಡ್ವಾಂಟೇಜ್. ರಿಲೇಷನಲ್ ಮಾಡೆಲ್ ಆಲ್ರೆಡಿ ನೋಡಿದ್ದೀರಾ ನೀವು. ಟೇಬಲ್ ಈ ಫಾರ್ಮಲ್ಲೇ ಇರಬೇಕು. ಈ ಫಾರ್ಮ್ ಅಲೋ ಮಾಡಿದ್ದೇ ರಿಲೇಷನಲ್ ಮಾಡೆಲ್. ಆಗ್ಲೇ ನಿಮಗೆ ಈ ಫೇಸ್ಬುಕ್ ಆಗಿರ್ಬೋದು, ಬ್ಯಾಂಕಲ್ಲಿ ಯೂಸ್ ಮಾಡೋ, ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಯೂಸ್ ಮಾಡೋದು, ರಿಸಲ್ಟು, ಏನೇನು ಇಲ್ಲಿವರೆಗೂ ನೀವು ಅಪ್ಲಿಕೇಶನ್ ನೋಡ್ತಿದ್ದೀರಾ ಪಾಸಿಬಲ್ ಆಗಿದ್ದೆ ಯಾವಾಗ ಡೇಟಾನ ತಗೊಬಂದಿರ್ತಾರ ಟೇಬಲಲ್ಲಿ ಇಟ್ಟರು ಆಗಲಿಲ್ಲ. ಈ ಥರ ಟೇಬಲಲ್ಲಿ ಡೇಟಾ ಇಟ್ಟು SQL ಕ್ವೆರೀಸ್ನ ಥ್ರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಪ್ಲೈ ಮಾಡ್ತಾ ಬಂದರು. ನೀವೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅದ್ರದ್ದು ಒಂದು ಸ್ಯಾಂಪಲ್ ರಿಲೇಷನಲ್ ಡೇಟಾ ಮಾಡೆಲ್ ಅದೇ ನೀವು ಡೆವಲಪ್ ಮಾಡ್ತಾ ಇರೋದು. ಇದು ಕಾಮನ್. ಇದರಲ್ಲಿ ನೀವು ಇದೆಲ್ಲ ಬರಿಬೇಕಾಗತ್ತೆ. ಇದು ಡೊಮೇನ್ ಅಂತ ಹೇಳ್ತೀವಿ, ಇದು ಟಪಲ್ಸ್ ಅಂತ ಹೇಳ್ತೀವಿ, ಈಚ್ ರೋ ಅಂದರೆ ರೆಕಾರ್ಡು, ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ರಿಲೇಷನಲ್ ಡೇಟಾ ಮಾಡೆಲ್ ಅಥವಾ RDBMS ಅಂತ ನಿಮಗೊಂದು ಚಾಪ್ಟರ್ ಇದೆ. ಕಂಪ್ಲೀಟ್ ಇದ್ರ ಬಗ್ಗೆನೇ ಅದು ಹೇಳುತ್ತೆ. RDBMS ಅದು ನೆಕ್ಸ್ಟ್ RDBMS ಚಾಪ್ಟರಲ್ಲಿ ನೋಡೋಣ. ರಿಲೇಷನಲ್ ಡೇಟಾ ಮಾಡೆಲ್.